ವೆಲ್ಕಮ್ ಟು ಆಲ್ ಕನಸು ಬ್ಲಾಗ್ಸ್. ವಕೀಲರ ಸಂಘ ಆಲೂರು ವಕೀಲರ ದಿನಾಚರಣೆ ಡಿಸೆಂಬರ್ 3. ಹಾಯ್ ಹಲೋ ನಮಸ್ತೆ. ಹೇಗೆ ಕಾಣಿಸ್ತಿದ್ದೀನಿ ನಾನು? ತುಂಬಾ ಚೆನ್ನಾಗಿ ಕಾಣಿಸ್ತಿದ್ದೀನಿ ಅಲ್ವಾ? ಈಗ ನೋಡಿ ನನ್ನ ಮಗಳು ಹೆಂಡ್ರಿ ಹೇಗಿರುತ್ತೆ ಅಂತ. ವಾವ್, ಅವಳು ಕೂಡ ಪ್ರಿಟ್ಟಿಯಾಗಿ ಕಾಣಿಸ್ತಿದ್ದಾಳೆ ಅಲ್ವಾ? ನಾನು ಮಲ್ಲಿಗೆ ಹೂವೆಲ್ಲ ಮುಟ್ಕೊಂಡು ಈಗ ತೋರಿಸ್ತೀನಿ ನೋಡಿ, ಚೆನ್ನಾಗಿ ಕಾಣಿಸ್ತಿದ್ದೀನ? ಎಲ್ಲಿಗೆ ಹೋಗ್ತಾಯಿದ್ದೀವಿ ಅಂತ ಅಂದರೆ, ಲಾಸ್ಟ್ ಬ್ಲಾಗಲ್ಲಿ ಹೇಳಿದ್ದೆ ನಾವೇನು ವರ್ಕ್ ಮಾಡ್ತಿದ್ದೀವಿ ಅಂತ. ಅದು ಇವತ್ತು ರಿವೀಲ್ ಆಗುತ್ತೆ. ನಾವು ಅಲ್ಲಿಗೆ ಹೋಗ್ತಾ ಇರೋದು. ನೋಡಿ ಎಷ್ಟು ಕ್ಯೂಟಾಗಿದ್ದಾಳೆ ನನ್ನ ಮಗಳು. ನನ್ನ ಗಂಡ ಕೂಡ ಹಂಗೆ ಸೈಟ್ ಆಗ್ತಿದ್ದಾರೆ ನೋಡಿ ನನಗೆ. ಹಿಂದೆ ಕೂತಿದ್ದೀವಿ ನಾವು, ಮಿರರಲ್ಲೇ ಸೈಟ್ ಹಾಕ್ಕೊಂಡು ಸಾಂಗ್ ಹೇಳ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದಾರೆ ನಮ್ಮನ್ನು. ನಾವೆಲ್ಲಿ ಹೋಗ್ತಿದ್ದೀವಿ ಅಂತ ನನ್ನ ಮಗಳು ನಿಮಗೆ ಹೇಳ್ತಾಳೆ ಒಂದು ಸ್ವಲ್ಪ. ಅದಾದಮೇಲೆ ಎಲ್ಲಿಗೆ ಅಂತ ನಾನು ಹೇಳ್ತೀನಿ ನೋಡಿ. ಎಲ್ಲರಿಗೂ ಕಾಣಿಸ್ತು ಅನಿಸುತ್ತೆ. ಇದು ಹಾಸನ ಡಿಸ್ಟಿಕ್ ಆಲೂರಿನ ತಾಲೂಕಿನ ಕೋರ್ಟು. ನಾವು ವರ್ಕ್ ಮಾಡ್ತಾ ಇರೋದು ಇಲ್ಲಿ. ಏನು ವರ್ಕು ಅಂತ ನೀವು ಕೇಳ್ಬೋದು. ನಾವಿಲ್ಲಿ ವರ್ಕ್ ಮಾಡ್ತಾ ಇರೋದು ಅಡ್ವೊಕೇಟ್ ಆಗಿ. ಅಂದರೆ ಗೌರ್ಮೆಂಟ್ ಅಡ್ವೊಕೇಟ್ ಅಲ್ಲ, ಪ್ರೈವೇಟ್ ಲಾಯರ್ಸೇ. ನಾನು ನನ್ನ ಮಗಳು ಚೆನ್ನಾಗಿ ರೆಡಿ ಆಗಿರೋದಕ್ಕೆ 3 ಜನನೂ ಸೇರಿ ಒಂದಷ್ಟು ಫೋಟೋ ಶೂಟ್ ಮಾಡಿಸ್ಕೊಂಡು ಹೋದ ಕೂಡಲೇ ಲಾಸ್ಟಿಗೆ ಸಿಗಾಕೋಲ್ಲ ಟೈಮು ಅಂತ ಅಂದ್ಬಿಟ್ಟು ಹೋದ್ವಿ. ಎಲ್ಲರೂ ಫೋಟೋಶೂಟ್ ಮಾಡಿಸ್ಕೊಂಡು ಗ್ರೂಪು ನೋಡಿ. ನಮ್ಮ ಮಹಿಳಾಮಣಿಗಳು ಎಲ್ಲ ಅಡ್ವೊಕೇಟ್ಸೇ. ಎಷ್ಟು ಮುದ್ದಾಗಿ ಕಾಣಿಸ್ತಿದ್ದಾರೆ ಅಲ್ವಾ? ಜೊತೆಗೆ ನಾನು ನೋಡಿ ನನ್ನ ಜೊತೆ ಕೂತ್ಕೊಂಡು ಎಲ್ಲರೂ ಕರೆದು ನೋಡಿ ಅಂತ ಕರಿಬೇಕು ಅವ್ರನ್ನೆಲ್ಲ. ಎಲ್ಲ ಎಷ್ಟು ಕ್ಯೂಟಾಗಿದ್ದಾರೆ ಅಲ್ವಾ? ನೋಡಿ ಹೇಗೆ ಕಾಣಿಸ್ತಿದ್ದಾರೆ ಅಂತ. ಎಲ್ಲರೂ ಫಂಕ್ಷನ್ ಹಾಲಿಗೆ ಬಂದು ಹಾಜರಾಗಿ ಕೂತ್ಕೊಬಿಟ್ಟಿದ್ದೀವಿ. ಫಂಕ್ಷನು ಸ್ಟಾರ್ಟ್ ಆಗಿದೆ. ಆದರೂ ನಾವು ಹಿಂಗೆ ಕೂತ್ಕೊಂಡು ನೋಡ್ತಾ ಇದ್ದೀವಿ. ನಾನೊಬ್ಬಳೇ ವೀಡಿಯೋ ಮಾಡ್ಕೊತಾ ಇದ್ದೆ. ಇದು ನೋಡಿದ್ರೆ ನಿಮಗೆ ಏನು ಅನಿಸುತ್ತೆ ಗೊತ್ತಾ? ಕೆಲಸ ಇಲ್ಲದೆ ಇರೋ ನಾನೊಬ್ಬನೇ ಅಂದ್ಕೊಂಡೆ, ನೀನು ಸಿಕ್ಕಿದೆ. ಹೀಗೆ ಫಂಕ್ಷನ್ ಸ್ಟಾರ್ಟ್ ಆಯಿತು. ಫಂಕ್ಷನ್ ಸ್ಟಾರ್ಟ್ ಆಗಿ ಎಲ್ಲರಿಗೂ ನಿಂಬೆಹಣ್ಣು, ರೋಸಾ ಹೂವು ಕೊಟ್ಕೊಂಡಿದ್ದೀವಿ. ಚಿಕ್ಕ ಕೋರ್ಟ್ ಆಗಿರೋದ್ರಿಂದ ಅದರಲ್ಲೇ ಮೇಂಟೈನ್ ಮಾಡಿಬಿಟ್ಟಿದ್ದಾರೆ. ಆಮೇಲೆ ಉದ್ಘಾಟನಾ ಸಮಾರಂಭ ಸ್ಟಾರ್ಟ್ ಆಯಿತು. ನಮ್ಮ ಪ್ರೀತಿಯ ಜಡ್ಜ್ ಮೇಡಮು, ಗೌರ್ಮೆಂಟ್ PP ಆ್ಯಂಡ್ ಮೆಂಬರ್ಸು, ಕೋರ್ಟಿನ ಮೆಂಬರ್ಸು, ಸೀನಿಯರ್ ಅಡ್ವೊಕೇಟು ಎಲ್ಲ ಸೇರಿ ಗಿಡಕ್ಕೆ ನೀರು ಹಾಕುವ ಕಾರ್ಯಕ್ರಮದಿಂದ ವಕೀಲರ ದಿನಾಚರಣೆನ ಸ್ಟಾರ್ಟ್ ಮಾಡಿದ್ದೀವಿ. ನಮ್ಮ ಜಡ್ಜ್ ಮೇಡಮ್ ನೋಡ್ರಿ ಏನು ಕ್ಯೂಟಾಗಿದ್ದಾರೆ, ಏನು ಸಖತ್ತಾಗಿ ಮಾತಾಡ್ತಾರೆ ಗೊತ್ತಾ? ಅಷ್ಟೇ ಅವರ ಫೋನ್ ಎಕ್ಸ್ಪೀರಿಯನ್ಸ್ನೆಲ್ಲ ಹೇಳ್ಕೊಂಡ್ರು. ಅದಾದಮೇಲೆ ಸೀನಿಯರ್ ಅಡ್ವೊಕೇಟ್ಗಳನ್ನು ಸ್ವಲ್ಪ ಕರೆದು ಅವರು ಕೂಡ ಮಾತಾಡಿದ್ರು. ತುಂಬ ಮಾತಾಡಿದ್ರು ಅಂದ್ಕೊಳ್ಳಿ. ಅವ್ರ ಎಕ್ಸ್ಪೀರಿಯನ್ಸು, ಅವ್ರು ಫಸ್ಟ್ ಬಂದಾಗ ಹೇಗಿದ್ದರು ಅನ್ನೋದನ್ನೆಲ್ಲ ಒಂದಿಬ್ಬರು ಲಾಯರ್ಸ್ಗಳು ಮಾತಾಡಿದ್ರು. ಇವರೊಬ್ಬರು ಅವರೊಬ್ಬರು. ಈಗಿನ ಲಾಯರ್ಸ್ ಹೇಗಿರಬೇಕು, ಹೇಗಿದ್ದಾರೆ, ಹಿಂದೆ ನಾವು ಹೇಗಿದ್ವಿ ಅನ್ನೋದನ್ನು ಮಾತಾಡೋದು. ನನ್ನ ಹಸ್ಬೆಂಡ್ ಜೊತೆ ನನ್ನ ಮಗಳು ಫುಲ್ ತರಲೆ ಮಾಡ್ತಾಯಿದ್ಲು ನೋಡಿ. ಅದು ಅಡ್ವೊಕೇಟಿಂದು ಸಿಂಬಲಿಂದು ಒಂದು ಇದು ಕೊಟ್ಟಿದ್ರು, ಸ್ಟಾಂಪು ಅಂಟಿಸ್ಕೊಳ್ಳೋದಕ್ಕೆ ನಮಗೆ ಡ್ರೆಸ್ಗಳ ಮೇಲೆ. ಅದನ್ನು ತೆಗೆದು ನನ್ನ ಮಗಳು ಹಣೆಗೆ ಬೊಟ್ಟಂಗೆ ಅಂಟಿಸ್ಕೊಳ್ತಾಯಿದ್ಲು. ಇಟ್ ಈಸ್ ಸೋ ಫನ್ನಿ. ನೆಕ್ಸ್ಟ್ ಸ್ಟಾರ್ಟ್ ಆಗಿದ್ದೆ ಪ್ರೈಸಸ್ ಏನಕ್ಕೆ ಅಂದರೆ ಅಡ್ವೊಕೇಟ್ ಡೇಗೆ ಅಂತಲೇ ನಮ್ಗೆ ಅಡ್ವೊಕೇಟ್ಗಳಿಗೆಲ್ಲ ಗೇಮ್ಸ್ ಆಡಿಸಿದ್ರು. ಆ ಗೇಮ್ಸಿಗೆ ಪ್ರೈಸಸ್ ಕೊಟ್ಟರು. ಏನಂದರೆ ನಾವು ಏನೇನು ಗೇಮ್ ಮಾಡಿದ್ವೋ ಎಲ್ಲದಕ್ಕೂ ಸಪ್ರೇಟಾಗಿ ಕೊಡಲಿಲ್ಲ. ಟೋಟಲಿ ಓವರಾಲ್ ಎಷ್ಟು ಗೇಮ್ ಗೆದ್ರೂ ಒಂದೊಂದು ಪ್ರೈಸ್ ಕೊಟ್ಟರು. ಹಂಗೆ ನಮಗೆಲ್ಲ ಬುಕ್ಸ್ ಕೊಟ್ಟರು, ನಾನು ತಗೊಂಡೆ. ಆಮೇಲೆ ಕೋರ್ಟ್ ಎಂಪ್ಲಾಯೀಸ್ಗಳಿಗೆಲ್ಲ ಪೆನ್ ಕೊಟ್ಟರು. ಅವ್ರಿಗೆ ಬುಕ್ಸ್ ಯೂಸ್ ಆಗೋಲ್ಲ, ನಮ್ಮ ಬುಕ್ಸ್ಗಳವು. ಹಾಗಾಗಿ ಅವ್ರಿಗೆ ಯೂಸ್ ಆಗಲಿ ಅಂತ, ಅವ್ರದ್ದು ರೈಟಿಂಗ್ ಜಾಸ್ತಿ ಇರುತ್ತೆ ಕೋರ್ಟ್ ಎಂಪ್ಲಾಯೀಸಿಗೆ ಅಂತ ಅವರುಗಳಿಗೆ ಪೆನ್ ಕೊಟ್ಟರು. ನಮಗೆ ಯೂಸ್ ಆಗಲಿ ಅಂತ ಲಾ ಬುಕ್ಸ್ ಕೊಟ್ಟರು. ಬೇರೆ ಬುಕ್ಸ್ ಎಲ್ಲ ಲಾ ಬುಕ್ಸು ಎಲ್ಲ ಸೀನಿಯರ್ಗಳ ಕೈಲಿ ನಮ್ಗಳಿಗೆ ಕೊಡಿಸಿದ್ರು. ಇದೆಲ್ಲ ಮುಗಿಸ್ಕೊಂಡು ನಾವು ಮತ್ತೆ ನಂತರ ಹೋಗಬೇಕಾಗಿದ್ದು ಹಾಸನ ಕೋರ್ಟಿಗೆ ಊಟ ಮಾಡಿಕೊಂಡು. ಹಾಗಾಗಿ ಬೇಗ ಫಂಕ್ಷನ್ಸ್ನ ಮುಗಿಸಿ, ಕೆಲವರು ಅಧ್ಯಕ್ಷರು ಎಲ್ಲ ಭಾಷಣ ಮುಗಿಸಿ ಫಂಕ್ಷನ್ ಮುಗಿಸ್ಕೊಂಡು
ನಾವು ನೆಕ್ಸ್ಟು ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡಿದ್ರು ಜಡ್ಜಸ್ಗೆ, ಸೀನಿಯರ್ ಲಾಯರ್ಗಳಿಗೆ, ಆಮೇಲೆ ಮೆಂಬರ್ಸ್ಗಳಿಗೆ ಎಲ್ಲರಿಗೂ ಸನ್ಮಾನ ಕಾರ್ಯಕ್ರಮನ ಇಟ್ಕೊಂಡಿದ್ರು. ಅಲ್ಲಿ ನೋಡಿ ಆಯ್ ಮಾಡ್ತಿದ್ದಾನೆ ನನ್ನ ತಮ್ಮ. ಅವರು ಗೌತಮ್ ಸರ್ ಅಂತ ನಮ್ಮ ಇವರು ಕಾಲ್ ಮಾಡ್ತಾರೆ, ಅದು ಅವರವರು ಬೆಂಚ್ ಅಂದರೆ ನಿಮ್ಗೆ ಗೊತ್ತಾಗಲ್ಲ, ಹಾಗಾಗಿ ಕೇಸಸ್ ಎಲ್ಲ ಕರೆಯೋದು ಅವರೇ. ನಾವೇನೇ ಕೊಡಬೇಕಾದ್ರೆ ಅವ್ರ ಕೈಲಿ ಕೊಟ್ರೇ ಅವರು ಜಡ್ಜಿಗೆ ಕೊಡೋದು. ಅವರು ಹಾಯ್ ಮಾಡಿದ್ರು, ನೋಡಿದ್ರಲ್ಲ. ಎಲ್ಲ ನಾವು ತುಂಬ ಒಳ್ಳೆ ಫ್ಯಾಮಿಲಿ ಥರನೇ ಇದ್ದೀವಿ. ಇದು ಡಿಸೆಂಬರ್ 3 ವಕೀಲರ ದಿನಾಚರಣೆ ಆಚರಿಸಿದ್ದು. ಇಷ್ಟು ದಿವಸ ಟೈಮ್ ಸಿಕ್ಕಲಿಲ್ಲ, ಹಂಗಾಗಿ ನಾನು ಎಡಿಟ್ ಮಾಡಿ ಹಾಕೋ ಅಷ್ಟೊತ್ತಿಗೆ ಟೈಮ್ ಆಯಿತು. ನೋಡಿ, ಸೀನಿಯರ್ಸ್ ಅಡ್ವೊಕೇಟ್ಗಳಿಗೆಲ್ಲ ಸನ್ಮಾನ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಅವ್ರುಗಳಿಗೆಲ್ಲ ನಾವು ರೆಸ್ಪೆಕ್ಟ್ಫುಲಿ, ಬೇರೆ ಟೈಮಲ್ಲಿ ನಾವು ಆ ಥರ ರೆಸ್ಪೆಕ್ಟ್ ಮಾಡಿ ಅವ್ರಿಗೆ ಸನ್ಮಾನ ಮಾಡಿ ಇಟ್ಕೊಳಕ್ಕಾಗಲ್ಲ. ಹಂಗಾಗಿ ಅಡ್ವೊಕೇಟ್ ಡೇ ದಿವಸನೇ ಅವ್ರಿಗೆಲ್ಲರಿಗೂ ಸನ್ಮಾನ ಮಾಡಿದ್ದೀವಿ. ಇವರು ಕವಿತಾ ಮೇಡಮು, ಇವರು ನಮ್ಮ ಅಧ್ಯಕ್ಷರಲ್ಲಿ ಒಂದು ಸ್ಥಾನ ಲೇಡೀಸಿಂದು ತೊಗೊಂಡಿದ್ದಾರೆ. ನೆಕ್ಸ್ಟ್ ನಾನ್ ಕಂಟೆಂಟ್ ಮಾಡ್ತೀನಿ. ನನಗೂ 8 ಇಯರ್ಸ್ ಪ್ರಾಕ್ಟೀಸ್ ಆಗಿದೆ, 8 ಇಯರ್ಸ್ ಅಬೋ ಆಗಿರಲೇಬೇಕು. ಹಾಗಾಗಿ ನೆಕ್ಸ್ಟ್ ನಾನು ಕಂಟೆಂಟ್ ಮಾಡ್ತೀನಿ. ಇವರೇ ಸ್ಪೋರ್ಟ್ಸಿನ ಇನ್ಚಾರ್ಜ್ ತೊಗೊಂಡಿದ್ದು ಮೋಹನ್ ಅಂತ, ಹಂಗಾಗಿ ಅವ್ರಿಗೂ ಒಂದು ಸನ್ಮಾನ ಮಾಡಿದ್ದು. ಎಲ್ಲರೂ ಕೂತ್ಕೊಂಡ್ರು. ನೆಕ್ಸ್ಟು ಸೀನಿಯರ್ ಅಡ್ವೊಕೇಟ್, ಇವರು ನಮ್ಮ ಗೌರ್ಮೆಂಟ್ ಲಾಯರ್, ಸಾರಿ ನಾನು ಹೇಳೋದು ಮರ್ತ್ಬಿಟ್ಟೆ. ಇವರು APP, ನಮ್ಮ ಆಲೂರು ತಾಲೂಕಿನ APP. ನೇಮ್ ಸಿಗೋತ್ತಿಲ್ಲ. ನನ್ನ ಗಂಡನೂ ಕೂಡ ಒಬ್ಬರು ಸೀನಿಯರಿಗೆ ಸನ್ಮಾನ ಮಾಡೋಕ್ಕೆ ಹೋಗ್ತಿದ್ದಾರೆ. ನನ್ನ ಮಗಳು ಅವ್ರ ಜೊತೆ ಹೋಗ್ತಿದ್ದಾಳೆ, ನಾನು ಮಾಡ್ತೀನಿ ಅಂತ. ಅವಳು ಕೊಡಿ ಪಪ್ಪ ನಾನು ಹಾಕ್ತೀನಿ ಅಂತಿದ್ದಾಳೆ. ಬಟ್ ಮನೆಯವ್ರು ಕೊಡ್ತಿಲ್ಲ. ಒಂದು ಮಿಸ್ಟೇಕ್ ಏನಾಯಿತು ಅಂತ ಅಂದರೆ ಅವ್ರನ್ನ ಕೂರಿಸಿ ಮಾಡಬೇಕಿತ್ತು, ನಿಲ್ತೇನೆ ಸನ್ಮಾನ ಮಾಡಿಸ್ಬಿಟ್ರು. ಆದರೆ ಟೋಟಲಾಗಿ ಒಂದು 7-8 ಜನಕ್ಕೆ ಕೂರಿಸಿ ಸನ್ಮಾನ ಮಾಡಿದ್ದು ಟೋಟಲಾಗಿ. ಮಧ್ಯಾಹ್ನನೇ ಫಂಕ್ಷನ್ ಇಟ್ಕೊಬಿಟ್ಟು, ಏಕೆಂದರೆ ನೈಟು ಹಾಸನಲ್ಲಿ ಫಂಕ್ಷನ್ ಇತ್ತು. ನಾವು ಹಾಸನಿಗೆ ಹೋಗ್ಬೇಕಿತ್ತು, ಎಲ್ಲ ಸೀನಿಯರ್ಸ್ ಕೂಡ ಹಾಸನಿಗೆ ಹೋಗ್ಬೇಕಿತ್ತು. ಯಾಕೆಂದರೆ 2 ಕಡೆನೂ ಮೆಂಬರ್ಶಿಪ್ ತೊಗೊಂಡಿರ್ತಾರೆ. ಇಲ್ಲಿ ಮಾಡಿಕೊಂಡು ನೆಕ್ಸ್ಟು ಅಲ್ಲಿಗೆ ಹೋಗ್ಬೇಕಿತ್ತು. ಹಾಗಾಗಿ ಎಲ್ಲ ಮಧ್ಯಾಹ್ನನೇ ಮುಗಿಸಿ ಒಳ್ಳೊಳ್ಳೆ ಊಟ ಮಾಡಿಸಿದ್ರು. ನಾನ್ ವೆಜ್ಜು ತಿನ್ನೋರಿಗೆ ನಾನ್ ವೆಜ್ಜು, ವೆಜ್ ತಿನ್ನೋರಿಗೆ ವೆಜ್ಜು. ಊಟದ್ದು ವೀಡಿಯೋ ಮಾಡ್ಕೊಳಕ್ಕಾಗಿಲ್ಲ, ತುಂಬ ಹೊಟ್ಟೆ ಹಸ್ಬಿಟ್ಟಿತ್ತು. ಮುಗಿಯೋಷ್ಟೊತ್ತಿಗೆ 3 o'clock ಆಗೋಗ್ಬಿಟ್ಟಿತ್ತು, 3:30 ಆಗೋಗ್ಬಿಟ್ಟಿತ್ತು. ಹೊಟ್ಟೆ ಹಸ್ಬಿಟ್ಟು ಫುಲ್ಲು ಊಟ ಜಮಾಯಿಸ್ಬಿಟ್ವಿ. ವೀಡಿಯೋ ಮಾಡ್ಕೊಳ್ಳಿಲ್ಲ, ಸ್ಕಿಪ್ ಮಾಡಿದೆ. ನೋಡಿ, ಅವರು KN ನಾಗರಾಜ್ ಸರ್ ಅಂತ, ಅವರು ಮೋಸ್ಟ್ ಸೀನಿಯರು ಆಲೂರಲ್ಲಿನೇ. ಇವರಿಗೆಲ್ಲ ಸನ್ಮಾನ ಮಾಡಿ ಎಲ್ಲ ಫುಲ್ ಖುಷಿಯಾದರು, ನಾವು ಖುಷಿಯಾದವು. ನೆಕ್ಸ್ಟು ಅಲ್ಲಿಂದ ನಾವು ಹೊರಟಿದ್ದು ಹೊರಗಡೆ ರಂಗೋಲಿ ಕಾಂಪಿಟೇಷನ್ ಇತ್ತು. ಹಿಂದಿನ ದಿನ ಎಲ್ಲ ಬಿಡಿಸಿದ್ರು, ನಾನು ಬಿಡಿಸಿರಲಿಲ್ಲ. ಯಾಕೆ ಅಂದರೆ ನನ್ನ ಹತ್ರ ಅಷ್ಟೊಂದು ಕಾಸಿರಲಿಲ್ಲ. ಸಂಪಾದನೆ ಮಾಡೋ ದುಡ್ಡು ಸರ್, ಓನ್ ಮನಿ ಇದು. ಯಾರೋ ಬಿಡಿಸಿದ ರಂಗೋಲಿ ಮೇಲೆ ನಾನು ನನ್ನ ಮಗಳು ಕ್ಯಾಟ್ ವಾಕ್ ಮಾಡಿಕೊಂಡು, ವೀಡಿಯೋಸ್ ಮಾಡಿಕೊಂಡು, ಒಂದಷ್ಟು ರೀಲ್ಸ್ ಮಾಡಿಕೊಂಡು, ಅವಳಿಗೆ ಟ್ರೈನರ್ ಆಗಿ ಎಲ್ಲ ಮಾಡಿದ್ವು. ಯಾಕೆ ನಾನು ಬಿಡಿಸ್ಲಿಲ್ಲ ಅಂತ ಹೇಳಿದ್ನಲ್ಲ, ದುಡ್ಡಿರಲಿಲ್ಲ ಅಂತ ಅಂದರೆ, ನನಗೆ ಅಷ್ಟೊಂದು ರಂಗೋಲಿ ಬಿಡ್ಸೋಕ್ಕೆ ಬರೋಲ್ಲ. ಸುಮ್ಮನೆ ಖರ್ಚು ಮಾಡಿ ಬಣ್ಣ ಎಲ್ಲ ತಗೊಬಂದು ಪ್ರೈಸ್ ಸಿಗ್ದಲ್ಲೇ ಸುಮ್ಮನೆ ಹೋಗೋದಕ್ಕೆ ಅಷ್ಟೊಂದು ಖರ್ಚು ಮಾಡ್ಕೊಂಡು ಯಾಕೆ ಮಾಡೋದು ಅಂತ ನಾನು ಬಿಡಿಸ್ಲಿಲ್ಲ, ಬರಲಿಲ್ಲ. ನಿಮ್ಮ ಅಪ್ಪ ಅಮ್ಮ ನಿನ್ನದು ಏನು ಅಂತ ಹುಟ್ಟಿಸ್ಬಿಟ್ರು. ಹಾಂ, ಅದೇನು ಮುಹೂರ್ತ ನೋಡಬೇಕು, ನಿನ್ನ ಹುಟ್ಟಿಸಿದ ಮುಹೂರ್ತನ. ನೆಕ್ಸ್ಟು ಎಲ್ಲ ಒಂದು ನನ್ನ ಹಸ್ಬೆಂಡಿಗೆ ವೀಡಿಯೋ ಮಾಡಿ ನಾನೊಂದಷ್ಟು ಸ್ಟೇಟಸ್ಸಿಗೆ ಹಾಕಬೇಕು, ಆಮೇಲೆ ರೀಲ್ಸ್ ಮಾಡಬೇಕು ಅಂತ ನನ್ನ ಮಗಳ ಕೈಲೆಲ್ಲ ರೌಂಡ್ ಹಾಕ್ಸಿ ರೀಲ್ಸ್ ಮಾಡಿಸ್ತಾಯಿದ್ದೆ. ಅವಳು ನಾನು ಮಾಡ್ತಾಯಿದ್ದೀನಿ, ನನ್ನನ್ನು ಮಾಡಿಸ್ತಾಯಿಲ್ಲ ಅಂತ ಕೋಪನೇ ಮಾಡ್ಕೊಂಬಿಟ್ಟಿದ್ಲು. ಮಾತಾಡಿಸ್ತಾ ಇರಲಿಲ್ಲ. ತಾಯಿ ನಮ್ಮವ್ವ ಅವಳಿದ್ದಾಳಲ್ಲ ನಮ್ಮವ್ವ. ಅದಾದಮೇಲೆ ಅವಳು ನನ್ನ ಹಸ್ಬೆಂಡು ಕೋಪ ಮಾಡ್ಕೊಂಡು ಹೊರಗಡೆ ಹೋಗಿದ್ರು. ನಾನು ನನ್ನ ಕ್ಲೋಸ್ ಚಿಕ್ಕು ಅವಳ ಹತ್ರ ಒಂದಷ್ಟು ಫೋಟೋ ಶೂಟ್ ಮಾಡಿಸ್ಕೊಂಡು, ಇದು ನನ್ನ ಮಗಳು ತೆಗ್ದಿದ್ದು ಮಾತ್ರ ಸಖತ್ತಾಗಿ ತೆಗಿತಾಳೆ ನನ್ನ ಮಗಳು ಫೋಟೋನ. ಇದು ಮಾತ್ರ ನಮ್ಮ ಚಿಕ್ಕು ಸಿಂಚು ಅಂತ ಬೇಬಿ ಗರ್ಲು, ಅಂದರೆ ಅವಳು ಅಡ್ವೊಕೇಟ, ಈಗ ಜಾಯ್ನ್ ಆಗಿದ್ದಾಳೆ. ಅದು ಫೋಟೋ ಶೂಟ್ ಮಾಡಿಸಿದ್ವಿ. ನೆಕ್ಸ್ಟ್ ನನ್ನ ಮಗಳು, ಅಮ್ಮ ನಾನು ರಂಗೋಲಿ ಹತ್ರ ನಿಂತ್ಕೊತೀನಿ, ಬಟರ್ಫ್ಲೈ ರಂಗೋಲಿ, ನನಗೆ ಫೋಟೋಸ್ ತೆಗಿ ಅಂತ ತೆಗೆಸ್ಕೊಂಡ್ಲು. ನೆಕ್ಸ್ಟ್ ನಡೆದಿದ್ದೆ ಗ್ರೂಪ್ ಫೋಟೋ ಸೆಷನು.
ಬಾಯ್ಸ್ ಯಾರೂ ಬರಲಿಲ್ಲ, ಎಲ್ಲ ಊಟ ಬಡಿಸೋದ್ರಲ್ಲಿ ಮಾಡೋದ್ರಲ್ಲಿ ಫುಲ್ ಬ್ಯುಸಿ ಇದ್ದರು. ಹಂಗಾಗಿ ನಾವು ಗರ್ಲ್ಸ್ ಮಾತ್ರ ನಿಂತ್ಕೊಂಡು ನೋಡಿ. ಫನಿ ಅಂದರೆ ನಾಯಿ ಕೂಡ ಬಂದು ನಮ್ಮ ಜೊತೆ ಫೋಟೋ ಸೆಷನ್ ಮಾಡ್ತೈತೆ. ನೆಕ್ಸ್ಟು ಫ್ಯಾಮಿಲಿ ಫೋಟೋ. ಅವೇ ಬುಕ್ಸು ನನಗೂ ನನ್ನ ಹಸ್ಬೆಂಡಿಗೂ ಸಿಕ್ಕಿದ್ದು, ಇಬ್ಬರಿಗೂ ಪ್ರೈಸ್ ಸಿಕ್ತು. ಅದನ್ನು ನನ್ನ ಮಗಳು ಇಟ್ಕೊಬಿಟ್ಟು ಕೊಡಲ್ಲ ಅಂತ ಪಾಪ ಯಾರೋ ಒಬ್ಬರು ಕೋರ್ಟ್ ಎಂಪ್ಲಾಯ್ ಹತ್ರ ಪೆನ್ನೆಲ್ಲ ಇಸ್ಕೊಂಡ್ಲು, ಅವ್ರು ಕೇಳಲೂ ಇಲ್ಲ. ನೆಕ್ಸ್ಟ್ ಮನೆಗೆ ಬಂದಿದ್ದೆ ನಾನು, ನನ್ನ ಗಂಡ ಒಂದೆರಡು ರೀಲ್ಸ್ ಮಾಡ್ದು. ಡ್ಯಾನ್ಸು ಒಂದ್ಸತಿ ಹೇಳ್ಕೊಟ್ಟಿದ್ದು, ಪಾಪ ಬರಲಿಲ್ಲ ಅವರಿಗೆ ಮಾಡಲಿಕ್ಕೆ. ಅವರಷ್ಟು ಡ್ಯಾನ್ಸರ್ ಅಲ್ಲ, ನಾನ್ ಡ್ಯಾನ್ಸರು. ನನಗೊಂದು ಸ್ವಲ್ಪ ಡ್ಯಾನ್ಸ್ ಬರುತ್ತೆ, ನನಗೆ ಯಾವಾಗಿಂದ ಡ್ಯಾನ್ಸ್ ಕ್ರೇಜು. ಹಂಗಾಗಿ ಒಂದೆರಡು ಸ್ಟೆಪ್ ಮಾಡಿಕೊಂಡು ಒಂದೆರಡು ವೀಡಿಯೋಸ್ಗಳನ್ನ ಮಾಡಿಕೊಂಡು ನೆಕ್ಸ್ಟ್ ನಾವು ಹೋಗಿದ್ದೆಲ್ಲಿಗೆ ಅಂತ ಅಂದರೆ ಟಂಟಡಾನ್. ಏನಿದು ಇಷ್ಟೊಂದು ಲೈಟಿಂಗ್ಸು ಮಿಂಚಿಂಗು? ಆಗ್ಲಿಂದ ವೀಡಿಯೋದಲ್ಲಿ ಹೇಳ್ತಲೇ ಇದ್ನಲ್ಲ ಸ್ವಾಮಿ, ನೈಟು ಹಾಸನಿಗೆ ಹೋಗಬೇಕು ಅಂತ. ದಿಸ್ ಈಸ್ ಮೈ ಹಾಸನ್ ಕೋರ್ಟ್. ಇದು ಮೈ ಕೋರ್ಟ್ ಅಂತ ಯಾಕೆ ಹೇಳ್ಕೊತಿದ್ದೀನಿ ಅಂತ ಅನ್ಬೋದು, ಬಟ್ ಮೈ ಕೋರ್ಟ್ ಯಾಕೆಂದರೆ ನಾನು ಅಲ್ಲಿ ವರ್ಕ್ ಮಾಡ್ತಿದ್ದೀನಿ, ಫಸ್ಟು ಮಾಡಿದ್ದೆ, ಈಗಲೂ ಮಾಡ್ತಾ ಇದ್ದೀನಿ. ಬೆಂಗಳೂರು ಬಿಟ್ಟು ಬಂದ ನಂತರ ಆಲೂರಲ್ಲಿ ಫಿಕ್ಸ್ ಆಗಿದ್ದೆ. ಈಗ ಬೇಡ, ನಾನು ಹಾಸನಕೋಟೆಗೆ ಬರಬೇಕು, ನನ್ನ ಫ್ರೆಂಡ್ಸ್ ಎಲ್ಲ ಇದ್ದಾರೆ, ನನಗೆ ಗೊತ್ತಿರೋರೆಲ್ಲ ಇದ್ದಾರೆ, ನಾನು ಹಾಸನಕೋಟೆಗೆ ಬರಬೇಕು ಅಂತ ಹಠ ಮಾಡಿ ನನ್ನ ಗಂಡನ ಜೊತೆ ನಾನು ಹಾಸನಕೋಟೆಗೆ ಪ್ರಾಕ್ಟೀಸಿಗೆ ಈಗ ಹೋಗ್ತಾ ಇದ್ದೀನಿ. ಎಷ್ಟು ದಿವಸ ಆಲೂರಲ್ಲೇ ಫಿಕ್ಸ್ ಆಗಿಬಿಟ್ಟಿದ್ದೆ, ಈಗ ಹಾಸನಿಗೆ ಹೋಗ್ತಾಯಿದ್ದೀನಿ. ನೋಡಿ ಹಾಸನಲ್ಲಿ ಎಷ್ಟು ಗ್ರ್ಯಾಂಡಾಗಿ ಮಾಡ್ತಾರೆ. ಅಡ್ವೊಕೇಟ್ ಡೇನ ಅಂತಂದರೆ ಲೈಟಿಂಗ್ಸೇ ನೋಡಿ ಗೊತ್ತಾಗ್ಬಿಡುತ್ತೆ ನಿಮಗೆ. ಎಷ್ಟು ಕಾರ್ಸ್ ನಿಂತಿದೆ, ಎಲ್ಲ ಫ್ಯಾಮಿಲಿ ಎಲ್ಲ ಬರ್ಬೋದು, ಫ್ಯಾಮಿಲಿ ಎಲ್ಲ ಬರ್ತಾರೆ. ನೋಡಿ ನನ್ನ ಮಗಳು ಡ್ರೆಸ್ ಮಾತ್ರ ಚೇಂಜ್ ಆಗಿದೆ, ನಮ್ಮಿಬ್ಬರು ಡ್ರೆಸ್ ಚೇಂಜ್ ಆಗಿಲ್ಲ. ಅವರು ಬ್ಲೇಸರ್ ಬಿಚ್ಚಿಟ್ಬಿಟ್ಟು ಬರೀ ಶರ್ಟು ಪ್ಯಾಂಟಲ್ಲೇ ಬಂದರು. ಬ್ಲೇಸರ್ ಬೇಡ, ಇಲ್ಲಿಗೆ ಹೆವಿ ಆಗುತ್ತೆ ಅಂತ ಅಂದರು. ಬಟ್ ನಾನು ಸ್ಯಾರಿ ಚೇಂಜ್ ಮಾಡಲಿಲ್ಲ, ನಾನು ಸ್ಯಾರಿಲೇ ಬಂದೆ. ನೆಕ್ಸ್ಟು ನಾನು ನೀನು ಜೋಡಿ ಅಂತ ಎಲ್ಲರೂ ಕೈ ಹಿಡ್ಕೊಂಡು ಹೋಗ್ತಾಯಿದ್ದೀವಿ. ಅಲ್ಲೂ ಕೂಡ ನಾಯಿ ಪಾಸ್ ಆಗ್ತೈತೆ. ಎಲ್ಲೋದ್ರೂ ನಾಯಿ ನಮ್ಮನ್ನು ಬಿಡಲ್ಲ, ನಾವು ಡಾಗ್ ಲವರ್ಸೇ. ನೆಕ್ಸ್ಟ್ ನೋಡಿ ಎಷ್ಟು ಕ್ಯೂಟಾಗಿದೆ ಡೆಕೋರೇಷನ್ಸ್ ಅಂತ. ನನ್ನ ಮಗಳು ಅಲ್ಲಿ ಮೋತಿ ಸ್ಟ್ಯಾಚ್ಯೂ ಹತ್ರ ಫೋಟೋಸ್ ತೆಗಿ ಮಮ್ಮಿ ಅಂತ ಹೇಳಿ ತೆಗೆಸ್ಕೊಂಡ್ಲು. ನೋಡಿ ಅಡ್ವೊಕೇಟ್ಗಳೆಲ್ಲ ಬರ್ತಾ ಇದ್ದಾರೆ. ಚೇರ್ ಖಾಲಿ ಇದೆ ಅಂತ ಅನ್ಕೋತಿದ್ದೀರಾ? ಎಲ್ಲರೂ ಊಟಕ್ಕೆ ಹೋಗಿದ್ದಾರೆ ಸ್ವಾಮಿ, ಊಟ ಇದೆ ಮುಂದೆ, ಇನ್ನೂ ತುಂಬ ದೂರ ಇದೆ, ಅಷ್ಟು ಜನ ಕೂತವ್ರೆ. ನನ್ನ ಮಗಳು ಅಷ್ಟರಲ್ಲಿ ಒಂದೆರಡು ಫೋಟೋ ಸೆಷನನ್ನು ಮಾಡಿಕೊಂಡ್ಳು. ಡ್ರೆಸ್ಸಿಗೆ ತಕ್ಕಂತೆ ಲೈಟಿಂಗ್ಸು ಮಿಣ ಅಂತಿದ್ದಾಳೆ. ಹಾಗೆ ನಾವು ಒಂದೆರಡು ಫೋಟೋಸ್ ತೊಗೊಂಡು, ಬಟ್ ಕತ್ಲೆ ಆಗಿದ್ದರಿಂದ ಅಲ್ಲಿ ಅಷ್ಟು ಫೋಟೋ ಕ್ಲಿಯರಾಗಿ ಬರಲಿಲ್ಲ. ಅದನ್ನು ನಾನೇ ಎಡಿಟ್ ಮಾಡಿ ಮಾಡಿದ್ದೀನಿ. ಇಷ್ಟೇ. ಥ್ಯಾಂಕ್ ಯು.